ಎಲ್ರಿಗೂ ನಮಸ್ತೆ. ನಿಮ್ಮೆಲ್ರಿಗೂ ಆಯುಷ ಮಂಡಲಂಗೆ ಸ್ವಾಗತ. ನಮ್ಮೆಲ್ರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಹೇಗಾಗೋಗಿದೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಸ್ಟ್ರೆಸ್ ಲೆವೆಲ್ಗಳು ಜಾಸ್ತಿ ಆಗ್ತಾ ಇದೆ. ಆ ಸ್ಟ್ರೆಸ್ಗಳು ಯಾವುದರಿಂದ ಆಗ್ತಾ ಇದೆ? ನಾವು ಮಾಡ್ತಿರುವ ಕೆಲಸದಿಂದ ಆಗ್ತಿರಬಹುದು, ನಮ್ಮ ಅನಾರೋಗ್ಯಕ್ಕಾಗಿ ತಗೊಳ್ತಿರುವಂತಹ ಔಷಧಿಗಳಿಂದಾದರೂ ಆಗಿರಬಹುದು, ಅಥವಾ ಹಲವಾರು ಈಗ ಪ್ಯಾಂಡಮಿಕ್ ಅಂತ ಬಂತು, ಅದಕ್ಕೆ ತಗೊಂಡಿದ್ದಂತಹ ವ್ಯಾಕ್ಸಿನೇಷನ್ನಿಂದ ಇರುವಂತಹ ಟಾಕ್ಸಿನ್ಸಿಂದಾದರೂ ಆಗಿರಬಹುದು. ಎಷ್ಟೋ ರೀತಿಯಿಂದಾಗಿ, ಎಷ್ಟೋ ಮೂಲ ಕಾರಣಗಳಿಂದಾಗಿ ನಾವು ಏನನ್ನು ಅನುಭವಿಸ್ತಾ ಇದ್ದೀವಿ. ಈಗೆಲ್ಲ ನೋಡಿ, ಹಳೆ ಕಾಲದಲ್ಲಿ ಏನೂ ಇರ್ತಿರ್ಲಿಲ್ಲ. ಚರ್ಮದ ರೋಗಗಳು ಬಹಳ ಕಡಿಮೆ ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಚರ್ಮ ರೋಗಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ನಮ್ಮ ದೇಹದಿಂದ ಯಾವಾಗ ಈ ಟಾಕ್ಸಿನ್ ಅನ್ನೋದು ದೇಹದಿಂದ ಹೊರಗಡೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಅದು ದೇಹದಲ್ಲೇ ಉಳ್ಕೊಳ್ತಾ ಇದೆ ಅಂದಾಗ, ಅಥವಾ ನಾವು ಯಾವುದಾದ್ರೂ ನಮ್ಮ ದೇಹಕ್ಕೆ ಸರಿ ಹೊಂದಾಣಿಕೆ ಆಗದೇ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ಅದರಿಂದ ಸಹ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಸೇರ್ಪಡೆ ಹಾಕ್ಕೊಂಡು ಅದು ನಮ್ಮ ಚರ್ಮದಲ್ಲಿ ಕಾಣ್ತಾ ಹೋಗ್ತದೆ. ನಮ್ಮ ದೇಹನ ಡಿಟಾಕ್ಸ್ ಮಾಡ್ದಿರ ನಮ್ಮ ಚರ್ಮನ ನಾವು ಹೇಗೆ ಗುಣ ಮಾಡಿಕೊಳ್ಳಬಹುದು? ಒಂದು, ಈ ಕಡೆಯಿಂದ ಡಿಟಾಕ್ಸು ಆಗಬೇಕು, ಇನ್ನೊಂದು ಕಡೆ ನಮ್ಮ ಚರ್ಮ ಗುಣ ಕೂಡ ಆಗಬೇಕು. ಆದರೆ ನಮಗೆ ಔಷಧಿ ಬೇಡ. ಔಷಧಿ ತಗೊಳ್ದಿರ ಬೇರೆ ಯಾವ ಯಾವ ವಿಧಾನಗಳಲ್ಲಿ ನಾವು ನಮ್ಮ ಚರ್ಮ ಸಮಸ್ಯೆಗಳನ್ನು, ಚರ್ಮ ರೋಗ ಇರಬಹುದು, ಇಚ್ಚಿಂಗ್ ಇರ್ಬೋದು, ರ್ಯಾಷಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅಥವಾ ಕೆಲವೊಂದು ಪಿಗ್ಮೆಂಟೇಷನ್ಸ್ಗಳಿರಬಹುದು, ಅದೆಲ್ಲವನ್ನು ನಾವು ಯಾವ ರೀತಿ ಸುಮಾರು ಒಂದು 3 ತಿಂಗಳಲ್ಲಿ ಇದನ್ನೆಲ್ಲ ಗುಣ ಮಾಡ್ಕೊಳ್ಬಹುದು ಎಂಬುದರ ಬಗ್ಗೆ ನಿಮಗೆ ತರಗತಿ ತುಂಬ ಅವಶ್ಯಕವಾಗಿದೆ. ನೀವೆಲ್ಲರೂ ಈ ತರಗತಿಗೆ ಸೇರ್ಕೊಳ್ಳಿ. ಈ ತರಗತಿ ನಾಳೆಯಿಂದ ಶುರುವಾಗ್ತಾ ಇದೆ. ನಾಳೆ ಅಂದರೆ 26ನೇ ತಾರೀಕು, 26, 27ನೇ ಮಾರ್ಚ್ ಸಂಜೆ 7 ಗಂಟೆಗೆ ಶುರುವಾಗುತ್ತೆ. 2 ದಿನದ ಕ್ಲಾಸ್ ಇರುತ್ತೆ. ಇದಕ್ಕೆ ಫೀಸ್ ಬಂದು 249 ರೂಪಾಯಿ ಮಾತ್ರ. ಯಾವ ಯಾವ ವಿಧಾನಗಳಿಂದ ನಾವು ನಮ್ಮ ಚರ್ಮ ರೋಗ ಸಮಸ್ಯೆನ ಗುಣ ಮಾಡ್ಕೊಳ್ಬಹುದು? ಅಕ್ಯುಪ್ರೆಷರಿಂದ ಮಾಡ್ಕೊಳ್ಬಹುದು, ಧಾನ್ಯಗಳ ಥೆರಪಿಯಿಂದ ಮಾಡಬಹುದು, ಬಣ್ಣಗಳ ಥೆರಪಿಯಿಂದ ಮಾಡಬಹುದು, ಮರ್ಮ ಥೆರಪಿಯಿಂದ ಮಾಡಬಹುದು. ನಾವೆಲ್ಲ ನೋಡಿ, ಕೆಲವೊಮ್ಮೆ ಮುಖದ ಮೇಲೆ ಮಸಾಜ್ ಮಾಡಿಸ್ಕೊಳ್ತೀವಿ. ಮುಖದ ಮೇಲೆ ಮಸಾಜ್ ಮಾಡಿಸ್ಕೊಳ್ತಿದ್ದಂಗೆ ಮುಖ ಗ್ಲೋ ಆಗ್ತದೆ. ಅದನ್ನು ಫೇಸ್ ರಿಫ್ಲೆಕ್ಸಾಲಜಿ ಅಂತಾರೆ. ಮತ್ತು ಕಾಲುಗಳಲ್ಲಿ ಮಸಾಜ್ ಮಾಡ್ತಿದ್ದಂಗೆ ನಮ್ಮ ಇಡೀ ದೇಹ ರಿಜುವಿನೇಟ್ ಆಗುತ್ತೆ. ಅದನ್ನು ಫೂಟ್ ರಿಫ್ಲೆಕ್ಸಾಲಜಿ ಅಂತಾರೆ. ಹಾಗಾಗಿ ಇವೆಲ್ಲ ವಿಧಾನಗಳಿಂದ ನೀವು ಯಾವ ರೀತಿ ನಮ್ಮ ಚರ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಕಲಿತೀವಿ. ಬನ್ನಿ, ನೀವೆಲ್ಲರೂ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗಬಹುದು ನೋಡಿ, ವಾಟ್ಸಪ್ನಲ್ಲಿ ಚಾನಲ್ ಇದೆ ಆಯುಷ ಮಂಡಲಂ ಅಂತ. ನೀವು ನಿಮ್ಮ ಸ್ಟೇಟಸ್ ಪೇಜ್ಗೆ ಹೋಗಿ ಅಲ್ಲಿ ಆಯುಷ ಮಂಡಲಂ ಅಂತ ಸರ್ಚ್ ಮಾಡಿ, ನಮ್ಮ ಚಾನಲ್ ಬರುತ್ತೆ ನಿಮಗೆ. ಆ ಚಾನಲಲ್ಲಿ ನಿಮಗೆ ಈ ಕೋರ್ಸ್ಗೆ ಹೇಗೆ ಜಾಯ್ನ್ ಆಗೋದು ಅನ್ನೋದ್ರ ಬಗ್ಗೆ ಪೂರ್ತಿ ವಿವರಣೆಗಳು ಅಲ್ಲಿ ಸಿಗುತ್ತದೆ. ಈ ಕ್ಲಾಸ್ ನಂತರ 30 ದಿನಗಳ ಕಾಲ ಈ ಕ್ಲಾಸ್ನ ರೆಕಾರ್ಡಿಂಗ್ ನಿಮಗೆ ಲಭ್ಯ ಇರುತ್ತೆ. ಹಾಗಾಗಿ ನಾಳೆ ನಾಳಿದ್ದೇನಾದರೂ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಆ ತರಗತಿಯ ನೀವು ರೆಕಾರ್ಡಿಂಗ್ನ ಇನ್ನೊಂದು 30 ದಿನದವರೆಗೂ ನೀವು ಅದನ್ನು ನೋಡ್ಕೊಳ್ಬಹುದು. ನಿಮ್ಮೆಲ್ಲರಿಗೂ ಧನ್ಯವಾದಗಳು.